ಒಂದು ಪದ್ಮಿನಿ ಅಂತ ಹೇಳ್ತಾರೆ. ಅವರು ಕೋಮಲವಾಗಿರ್ತಾರೆ. ಗುಪ್ತ ಅಂತ ಒಂದು ಬರುತ್ತೆ, ಬಾಡಿ ಶಾಖ ಇರುತ್ತಲ್ಲ, ಬೇಸಿಕಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೆಕ್ಸಿಗೂ ಕಾಮಕ್ಕೂ ಬೇರೆ ತರ ಇದೆ. ದೈಹಿಕ ಸಂಬಂಧನ ನಾವು ಸಂಭೋಗ ಅಂತ ಕರಿಬೇಕು. ಯಾಕೆಂದ್ರೆ ಕಾಮ ಅನ್ನೋದು ಡಿಸೈರ್ ಅಂತ ಅಷ್ಟೇ. ದೈಹಿಕ ಡಿಸೈರ್ಗಳು ಯಾವ್ದಿದೆ ಅದನ್ನ ಇಂಗ್ಲಿಷ್ ನಲ್ಲಿ ಸೆಕ್ಸ್ ಅಂತ ಇದನ್ ಮಾಡ್ತಾರೆ. ಸೊ ಇದನ್ನ ಬರಿತಾ ಹೋದಾಗ ಹೆಣ್ಣು ಮಕ್ಕಳಲ್ಲಿ ಒಂದು 4 ರೀತಿಯ ವಿಚಾರನ ಅವ್ರು ಹೇಳ್ತಾರೆ. ಅದು ಹೇಗೆ ಹೇಳ್ತಾರೆ ಅಂದ್ರೆ ಅವರ ಅಂಗಸೌಷ್ಠವತೆ, ಅವರ ಆ ಒಂದೊಂದು ಅಂಗಸೌಷ್ಠವತೆನಲ್ಲಿ ಅವರು ಹೇಗೆ ಬಿಹೇವ್ ಮಾಡ್ತಿದ್ರು. ಒಂದು ಪದ್ಮಿನಿ ಅಂತ ಹೇಳ್ತಾರೆ, ಅವರು ಕೋಮಲವಾಗಿರ್ತಾರೆ. ಗುಪ್ತ ಅಂತ ಒಂದು ಬರುತ್ತೆ, ಬಾಡಿ ಶಾಖ ಇರುತ್ತಲ್ಲ, ಬೇಸಿಕಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೊಂದು ಬಂದು ಹಸ್ತಿನಿ ಅಂತ, ಎಲಿಫೆಂಟ್ ಸ್ಟ್ರಕ್ಚರ್ ಅಂತ. ಅದೇ ರೀತಿ ಗಂಡಲ್ಲೂ ಇದೆ, ಮೊಲದ ರೀತಿ ಚಂಚಲ ಸ್ವಭಾವ, ಒಂದ್ ಕಡೆಯಿಂದ ಒಂದ್ ಕಡೆ ಇದ್ ಮಾಡೋದು. ಈ ಮಾಡರ್ನ್ ರಿಲೇಶನ್ಶಿಪ್ಸ್, ಈ ಸಂಬಂಧಗಳ ನಡುವೆ ಇದಕ್ಕೆ ಕಾಮಸೂತ್ರದ ಅವಶ್ಯಕತೆ ಇದೆಯಾ? ಕಾಮಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಹೆಣ್ಣನ ತಣಿಸುವುದೇ ಮೇಲಿನ ಮುಖ್ಯವಾದ ವಿಚಾರ. ಈಗಿನ ಜೆನ್ಸಿ ಕಾಲದಲ್ಲಿ ಏನಾಗಿದೆ, ಈಗ 2 ತಿಂಗಳು 3 ತಿಂಗಳು ಈ ತರ ಸಂಬಂಧಗಳು ಇದ್ದಾಗ ವೇಸ್ಟ್